ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಕಾಲೇಜ್ ಆ್ಯಂಡ್ ಗೈಡ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಬಂದುಬಿಟ್ಟು ವೆರಿಫಿಕೇಷನ್ ಸ್ಲಿಪ್ ಅಂದರೆ ಏನು, ವೆರಿಫಿಕೇಷನ್ ಸ್ಲಿಪ್ ನಾನು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಬರುತ್ತೆ, ಮತ್ತು ವೆರಿಫಿಕೇಷನಲ್ಲಿ ನನಗೆ ಮಿಸ್ಟೇಕ್ಸ್ ಇದ್ದರೆ ನಾನು ಏನು ಮಾಡಬೇಕು ಅನ್ನೋದನ್ನ ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತೀನಿ. ಮತ್ತು ಇಲ್ಲಿ ಯಾವ್ಯಾವ ಡೀಟೇಲ್ಸ್ನ ನೀವು ಚೆಕ್ ಮಾಡ್ಕೊಳ್ಬೇಕು, ಮತ್ತು ಮಿಸ್ಟೇಕ್ಸ್ ಇದ್ದರೂ ಕೂಡ ನೀವು ಯಾವ ರೀತಿ ಕರೆಕ್ಟ್ ಮಾಡ್ಕೊಳ್ಬೇಕು ಅನ್ನೋದು ವೆರಿ ಇಂಪಾರ್ಟೆಂಟ್ ಟಿಪ್ನ ಕೊಟ್ಟಿರ್ತೀನಿ. ಸೊ ಅದಕ್ಕೋಸ್ಕರ ವೀಡಿಯೋನ ಕೊನೆಯವರೆಗೂ ನೋಡಿ, ಯಾವುದೇ ಒಂದು ಮಿಸ್ಟೇಕ್ ನಿಮ್ಮಿಂದ ಮಿಸ್ ಆಗಬಾರ್ದು ಅಂದರೆ, ಸರಿನಾ? ಈ ವೆರಿಫಿಕೇಷನ್ ಸ್ಲಿಪ್ ಈ ರೀತಿ ಇರುತ್ತೆ. ಸೊ ಇದರಲ್ಲೆಲ್ಲ ಡೀಟೇಲ್ಸ್ ಇರುತ್ತೆ. ಮುಂಚೆ ಎಲ್ಲೋಗಿ ಡೌನ್ಲೋಡ್ ಮಾಡ್ಕೊಳ್ಬೇಕಂತಂದರೆ KA ವೆಬ್ಸೈಟಲ್ಲೇ ಲಿಂಕ್ನ ಬಿಟ್ಟಿರ್ತಾರೆ. ಓಕೆ, ಆ ಲಿಂಕ್ ಕೂಡ ನಾನು 2026 ಏನಾದರೂ ವೆರಿಫಿಕೇಷನ್ ಸ್ಲಿಪ್ ರಿಲೀಸ್ ಆದಮೇಲೆ ನಿಮಗೆ ಅಪ್ಡೇಟ್ ಮಾಡಿರ್ತೀನಿ. ಸೊ ಅಪ್ಡೇಟ್ ನಿಮಗೆ ಸಿಗಬೇಕಂದ್ರೆ ಕಾಲೇಜ್ ಆ್ಯಂಡ್ ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಸೊ ಯಾವಾಗ ಬರುತ್ತೆ ಅಂದರೆ ನಿಮ್ಮ ರಿಸಲ್ಟ್ ಬಂದು 1 ವೀಕ್ ಆದಮೇಲೆ ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಅನ್ನೋದನ್ನ ಬರುತ್ತೆ. ವೆರಿಫಿಕೇಷನ್ ಸ್ಲಿಪ್ ಲಿಂಕ್ ಈ ರೀತಿ ಇರುತ್ತೆ. UGCET 2026 ಡೌನ್ಲೋಡ್ ವೆರಿಫಿಕೇಷನ್ ಸ್ಲಿಪ್ ಅಂತ ಇರ್ತದೆ. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಅಪ್ಲಿಕೇಶನ್ ನಂಬರ್ ಮತ್ತು ಪಾಸ್ವರ್ಡ್ OTP ಹಾಕಿದ ಮೇಲೆ ನಿಮಗೆ ಈ ರೀತಿ ಒಂದು ವೆರಿಫಿಕೇಷನ್ ಸ್ಲಿಪ್ನು ಡೌನ್ಲೋಡ್ ಆಗುತ್ತೆ. ಸರಿನಾ? ಡೌನ್ಲೋಡ್ ಆದಮೇಲೆ ನೀವು ಇಲ್ಲಿ ನೋಡ್ಕೊಳ್ಳೋದು ಬೇಕಾದ್ದು CT ನಂಬರ್ ಬರ್ತದೆ, ಮತ್ತು ಸ್ಕ್ಯಾನ್ ಹಿಯರ್ ಅಂತ ಇರ್ತದೆ. ಇದು ನೋಡ್ಕೊಳ್ಬೇಕು. ನಿಮ್ಮ ಫೋಟೋ ಅಪ್ಲಿಕೇಶನಲ್ಲಿ ನೀವು ಯಾವ್ದು ಹಾಕಿದ್ದೀರಾ ಅದು ಫೋಟೋನ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಇಲ್ಲಿ ಕ್ಯಾಂಡಿಡೇಟ್ ಡೀಟೇಲ್ಸ್ ಅಂತ ಇರುತ್ತೆ. ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ, ಎಕ್ಸಾಮ್ CT ನಂಬರ್ ಇರುತ್ತೆ. ಇಲ್ಲಿ ನೀವು ನಿಮ್ಮ ನೇಮ್ ಚೆಕ್ ಮಾಡ್ಕೊಳ್ಬೇಕು, ಏನಾದರೂ ಮಿಸ್ಟೇಕ್ ಆಗಿದ್ದಾನೆ ಹೆಂಗೆ ಅಂತ. ನಿಮ್ಮ ಫಾದರ್ ನೇಮ್ ಚೆಕ್ ಮಾಡ್ಕೊಳ್ಬೇಕು, ನಿಮ್ಮ ಮದರ್ ನೇಮ್ ಚೆಕ್ ಮಾಡಬೇಕು, ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಕೂಡ ಚೆಕ್ ಮಾಡಬೇಕು. ಇಲ್ಲಿ ವೆರಿ ಇಂಪಾರ್ಟೆಂಟ್ ಚೆಕ್ ಮಾಡೋದ್ರೆ ಎಲಿಜಿಬಿಲಿಟಿ ಕ್ಲಾಸ್. ಓಕೆ, ನೀವು ಕ್ಲಾಸ್ ಹೇಗೆ ಬಿಲಾಂಗ್ಸ್ ಆಗಿದ್ರು ಕೂಡ ಸಮ್ಟೈಮ್ಸ್ ಏನಾಗಿರುತ್ತೆ, ಎರರಿಂದಾಗಿರಲಿ, ಯಾವುದೇ ಒಂದು ಮಿಸ್ಟೇಕಿಂದಾಗಿರಲಿ ಕ್ಲಾಸ್ B, C ಅಂತ ಕನ್ಸಿಡರ್ ಆಗಿರುತ್ತೆ. ಅದಾದಮೇಲೆ ನೀವು ನಿಮ್ಮ ಅಪ್ಲಿಕೇಶನಲ್ಲಿ ಕ್ಲಾಸ್ A ಅಂತ ನೀವು ಕ್ಲೈಮ್ ಮಾಡಿದ್ರು, ಇಲ್ಲಿ ಕ್ಲಾಸ್ B, C ಅಂತ ಬಂದರೆ ಅದೇ ರೀತಿ ಅದ್ರ ಮೇಲೇ ಡಿಪೆಂಡ್ ಆಗಿ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗ್ತದೆ. ಸೊ ಅದಕ್ಕೋಸ್ಕರ ಈ ರೀತಿ ಮಿಸ್ಟೇಕ್ ಆಗಿದ್ದರೆ ನೀವು ಇಮಿಡಿಯೇಟ್ಲಿ KAಗೆ ಇನ್ಫಾರ್ಮ್ ಮಾಡಬೇಕಾಗುತ್ತೆ. ಇಲ್ಲ ಏನು ಮಾಡಬೇಕನ್ನೋದನ್ನ ವೀಡಿಯೋದಲ್ಲಿ ಹೇಳ್ತೀನಿ, ಕೊನೆವರೆಗೂ ನೋಡ್ತಾ ಹೋಗಿ. ಆಮೇಲೆ ರಿಸರ್ವೇಷನ್ ಡೀಟೇಲ್ಸು, ವೆರಿಫೈಡ್ ಡೀಟೇಲ್ಸ್ ಅಂತ ಇರುತ್ತೆ. ಇದನ್ನು ನೀವು ನಿಮ್ಮ ಅಪ್ಲಿಕೇಶನಲ್ಲೂ ಚೆಕ್ ಮಾಡ್ಕೊಳ್ಬೋದು. ನೀವು ನಿಮ್ಮ KCT ಅಪ್ಲಿಕೇಶನ್ ಫಾರ್ಮ್ ಏನಿರುತ್ತಲ್ವಾ, KCT ಅಪ್ಲಿಕೇಶನ್ ಫಾರ್ಮು ಇದರಲ್ಲಿ ಹೋಗಿ ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು. ಇದರಿಂದನೇ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಕ್ಯಾಂಡಿಡೇಟ್ ಕ್ಲೈಮ್ ಡೀಟೇಲ್ಸ್ ಅಂತ ಇದೆ, ಕ್ಯಾಂಡಿಡೇಟ್ ಸ್ಟಡಿ ಇಯರ್ ಸಮರಿ ಅಂತ ಇದೆ ಅಲ್ವಾ. ಇದರಲ್ಲಿ ಏನೆಲ್ಲ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ಅದನ್ನೇ ಅಲ್ಲಿ ಅಪಿಯರ್ ಆಗ್ತಾ ಇರುತ್ತೆ. ಸೊ ಯಾವ ರೀತಿ ಇನ್ಫಾರ್ಮೇಷನ್ ಅಲ್ಲಿ ಬರ್ತದೆ ಅನ್ನೋದನ್ನ ಇವಾಗ ತೋರಿಸ್ತೀನಿ ನೋಡಿ. ಇಲ್ಲಿ ಬಂದ್ಬಿಟ್ಟು ಕಾಸ್ಟ್ ನಂಬರ್ ಇದೆ, ಇಲ್ಲಿ ಬಂದ್ಬಿಟ್ಟು ಇನ್ಕಮ್ ನಂಬರ್ ಇದೆ, ಮತ್ತು ಇಲ್ಲಿ ನಿಮ್ಮ ಇನ್ಕಮ್ ಡೀಟೇಲ್ಸ್ ಇದೆ ಅಪ್ಲಿಕೇಶನಲ್ಲಿ. ಇದು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಕೂಡ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ ಸ್ಟಾರ್ಟಿಂಗಲ್ಲಿ. ಓಕೆ, SNQS ಅಂತಂತಂದ್ರೆ ನಿಮ್ಮದು 8 ಲಕ್ಷಕ್ಕಿಂತ ಕಡಿಮೆ ಇದ್ದರೆ SNQS ಅಂತ ಇರ್ತದೆ. ಕನ್ನಡ ಮೀಡಿಯಮು, ರೂರಲ್ಲು, ಹೈದರಾಬಾದ್, ಕರ್ನಾಟಕ ಏನಕ್ಕೆ ಎಸ್ ಅಂತ ಬರ್ತಾ ಇದೆ ಅಂತಂದರೆ ಇಲ್ಲಿ ಬಂದ್ಬಿಟ್ಟು ಇವರು ಸ್ಟೂಡೆಂಟ್ಸು ಕನ್ನಡ ಮೀಡಿಯಮು 10th ತನಕ ಕನ್ನಡದಲ್ಲೇ ಕಲ್ತಿದ್ದಾರೆ, ರೂರಲಲ್ಲೇ ಕಲ್ತಿದ್ದಾರೆ, ಮತ್ತು ಹೈದರಾಬಾದ್, ಕರ್ನಾಟಕ ಎಸ್ ಅಂತ ಹಾಕ್ಬಿಟ್ಟು RD ನಂಬರ್ ಹಾಕಿದ್ದಾರೆ. ಸೊ ಅದಕ್ಕೋಸ್ಕರ ಅದನ್ನು ಎಸ್ ಅಂತ ಬರ್ತಾ ಇದೆ. ಆಮೇಲೆ ಈ ಸ್ಟೂಡೆಂಟ್ ಇದು ಯಾವುದಕ್ಕೆ ಬಿಲಾಂಗ್ಸ್ ಇಲ್ಲ, ಸೊ ಅದಕ್ಕೋಸ್ಕರ ನೋ ಅಂತ ಇದೆ. ನೀವೇನಾದರೂ ಇದೆಲ್ಲ ಯಾವುದಾದ್ರೂ ಒಂದು ಬಿಲಾಂಗ್ಸ್ ಇದ್ದರೆ ಎಸ್ ಅಂತ ಇರಬೇಕು. ಇದರಲ್ಲಿ ಯಾವುದಾದ್ರೂ ನೀವು ಅಪ್ಲಿಕೇಬಲ್ ಇದ್ದೀರಾ ಬಟ್ ನೋ ಅಂತ ಇದೆ, ಕರೆಕ್ಟ್ ಇಲ್ಲ ಅಂತಂದ್ರೂ ಕೂಡ ನೀವು ಏನು ಮಾಡಬೇಕಾಗ್ತದೆ ಅಂತಂದರೆ ಈ ರೀತಿ ಒಂದು KA ಒಂದು ಲಿಂಕ್ನ ಪ್ರೊವೈಡ್ ಮಾಡ್ತಾರೆ, ಫೈನಲ್ ಎಡಿಟ್ ವಿತ್ ವೆರಿಫಿಕೇಷನ್ ಅಪಾಯಿಂಟ್ಮೆಂಟ್ ಲಿಂಕ್ ಅಂತ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ಟು ಅಪಾಯಿಂಟ್ಮೆಂಟ್ ತೊಗೊಂಡ್ಬಿಟ್ಟು KA ಬೆಂಗಳೂರಲ್ಲಿ ಆಫೀಸ್ಗೆ ಹೋಗ್ಬಿಟ್ಟು ನೀವು ಕರೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ಏನಾದರೂ ಜಾಸ್ತಿ ಸ್ಟೂಡೆಂಟ್ಸು ಕರೆಕ್ಷನ್ಸ್ ಇದ್ದರೆ ಏನು ಮಾಡ್ತಾರೆ KA ಅವರು ಅಂದರೆ, ನೀವು ಜಸ್ಟ್ ನಿಮ್ಮ ಅಪ್ಲಿಕೇಶನ್ನ ಆನ್ಲೈನ್ ಅಪ್ಲಿಕೇಶನ್ ಎಡಿಟಿಂಗ್ ಲಿಂಕ್ ಅಂತ ಕೊಡ್ತಾರೆ. ಇಲ್ಲಿ ಹೋಗ್ಬಿಟ್ಟು ನೀವು ನಿಮ್ಮ ಆನ್ಲೈನ್ ಅಪ್ಲಿಕೇಶನ್ ಎಡಿಟ್ ಮಾಡ್ಕೊಳ್ಬೇಕು. ಎಡಿಟ್ ಮಾಡಿದ್ಮೇಲೆ ಪ್ರಿಂಟ್ಔಟ್ ತೊಗೊಳ್ಬೇಕು. ಪ್ರಿಂಟ್ಔಟ್ ತೊಗೊಂಡ್ಮೇಲೆ ಮತ್ತೊಂದು ಸಲ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಬೇಕು, ಅವಾಗ ಕರೆಕ್ಟ್ ಬರುತ್ತೆ. ಅದಾದಮೇಲೆ ಕೂಡ ಇನ್ನೂ ರಾಂಗ್ ಇದ್ದರೆ ನೀವು ಕಂಪಲ್ಸರಿ KAಗೆ ಅಪಾಯಿಂಟ್ಮೆಂಟ್ ತೊಗೊಂಡ್ಬಿಟ್ಟು ಹೋಗ್ಬಿಟ್ಟು ಕರೆಕ್ಷನ್ನ ಮಾಡ್ಕೊಳ್ಬೇಕಾಗ್ತದೆ. ಇದು ಬಂದ್ಬಿಟ್ಟು ಇಲ್ಲಿ ನಿಮ್ಮ ಬೋರ್ಡ್ ಎಕ್ಸಾಮ್ ಡೀಟೇಲ್ಸ್ ಇರ್ತದೆ. ಫಿಸಿಕ್ಸಲ್ಲಿ ಎಷ್ಟು ತೊಗೊಂಡಿದ್ದಾರೆ ಇದು ಕೂಡ ಕರೆಕ್ಟ್ ಆಗಿರಬೇಕು. ಎಕ್ಸಾಮ್ 1, ಎಕ್ಸಾಮ್ 2 ಇದೆ. ಎಕ್ಸಾಮ್ 1, ಎಕ್ಸಾಮ್ 2 ಅಲ್ಲಿ ಯಾವುದು ಜಾಸ್ತಿ ಮಾರ್ಕ್ಸ್ ಇರುತ್ತೆ ಅದನ್ನು ಇಲ್ಲಿ ಡಿಸ್ಪ್ಲೇ ಆಗಬೇಕು. ಏನಾದರೂ ನಿಮ್ದು ಕಡಿಮೆ ಇರೋದೇನಾದರೂ ಡಿಸ್ಪ್ಲೇ ಆದರೂ ಕೂಡ ನೀವು KAಗೆ ಹೋಗಬೇಕಾಗ್ತದೆ. ಸರಿನಾ? ನಿಮ್ಮ ರ್ಯಾಂಕ್ಸ್ ಬಂದ್ಬಿಟ್ಟು ಈ ರೀತಿ ಡಿಸ್ಪ್ಲೇ ಆಗ್ತದೆ. KCT ಮೇಲೆ ಯಾವುದಿದೆ ಅದನ್ನೆಲ್ಲನೂ ಡಿಸ್ಪ್ಲೇ ಆಗ್ತದೆ. ಪ್ರೀ ರೌಂಡ್ಗೆ ಮುಂಚೆ ನೀವು ಡೌನ್ಲೋಡ್ ಮಾಡ್ಕೊಳ್ತೀರಾ ಈ ವರ್ಷ, ಸರಿನಾ? ಸೊ KCT ಕೋರ್ಸಲ್ಲಿ ಯಾವುದೆಲ್ಲ ಇದೆ ಅದನ್ನ ರ್ಯಾಂಕ್ ಡಿಸ್ಪ್ಲೇ ಆಗ್ತದೆ. ಪ್ರೀ ರೌಂಡ್ ಆದಮೇಲೆ ಮತ್ತೆ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊ ಅಂತ ಹೇಳ್ತಾರೆ. ನೀಟ್ ರಿಸಲ್ಟ್ ಬಂದಮೇಲೆ ನಿಮ್ಮ ನೀಟ್ ರಿಸಲ್ಟ್ ಹೇಗಿಲ್ಲ ಅಪಿಯರ್ ಆಗ್ತದೆ ಅಂದರೆ, ನೀವು ಇವಾಗ ನೀಟ್ ರೋಲ್ ನಂಬರ್ ಎನ್ರೋಲ್ಮೆಂಟ್ ಅಂತ ಮಾಡಿದ್ದೀರಾ. ಸೊ ಅದರ ಬೇಸಸ್ ಮೇಲೆ ನಿಮಗೆ ನೀಟ್ ರಿಸಲ್ಟ್ನ KAಗೆ ತಲುಪುತ್ತೆ. KAನವ್ರು ತೊಗೊಂಡ್ಬಿಟ್ಟು ನಿಮ್ಮ ಏನಂತಂದರೆ ನಿಮ್ಮ KCT ಅಪ್ಲಿಕೇಶನ್ ಡೇಟಾ ಏನಿದೆ ಅದರಲ್ಲಿ ಎಂಟರ್ ಮಾಡ್ತಾರೆ. ಅದನ್ನು ನೀವು ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡಾಗ ಈ ರೀತಿ ಮೆಡಿಕಲ್, ಡೆಂಟಲ್, ಏನಾಗುತ್ತೆ ರ್ಯಾಂಕು ನಿಮಗೆ ಡಿಸ್ಪ್ಲೇ ಆಗುತ್ತೆ ಈ ರೀತಿ. ಅದಾದಮೇಲೆ ನೀವು ಏನು ಮಾಡಬೇಕಂತಂದರೆ ನೀಟ್ ಕೋರ್ಸಸ್ ಕೂಡ ನೀವು ಆಪ್ಷನ್ ಎಂಟ್ರಿಲಿ ಆ್ಯಡ್ ಮಾಡ್ಕೋಬೋದು. ನೀಟ್ ಯಾರೆಲ್ಲ ಬರ್ದಿರಾ ಅವರಿಗೆ ಇದೇನೂ ಬರೋದಿಲ್ಲ. ಸೊ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ನೀವು ಬರ್ದಿದ್ರೂ ಬಂದಿಲ್ಲ ಅಂತಂದರೆ ಕಂಪಲ್ಸರಿ ನೀವು KAಗೆ ಕಮ್ಯುನಿಕೇಟ್ ಮಾಡಲೇಬೇಕಾಗ್ತದೆ.
ನೀವು ಕೆಎಗೆ ಹೇಗೆ ಕಮ್ಯುನಿಕೇಟ್ ಮಾಡಬೇಕನ್ನೋದು ಕೂಡ ನಾನು ಇಲ್ಲಿ ಕ್ಲಿಯರಾಗಿ ಹೇಳಿದ್ದೀನಿ. ಅಪಾಯಿಂಟ್ಮೆಂಟ್ ತೊಗೊಳ್ಬೇಕು, ಇಲ್ಲಾಂತಂದರೆ ಅವರೇ ನಿಮಗೆ ಅಪ್ಲಿಕೇಶನ್ ಎಡಿಟ್ ಮಾಡಕ್ಕೆ ಬಿಡ್ತಾರೆ. ಅಪ್ಲಿಕೇಶನ್ ಎಡಿಟ್ ಮಾಡಿದ್ಮೇಲೆ ಎಲ್ಲನೂ ಕರೆಕ್ಟ್ ಆಗ್ತದೆ. ಇಲ್ಲ ಅಂತಂದರೆ ನೀವು ಕೆಎಗೆ ಬರಬೇಕಾಗ್ತದೆ. ಅದಾದಮೇಲೆ ಏನಂತಂತಂದರೆ ಕೆಎ ಹೆಲ್ಪ್‌ಲೈನ್ ಕೂಡ ಇರ್ತದೆ, ಇಲ್ಲ ಇಮೇಲ್ ಕೂಡ ಇರ್ತದೆ. ಇಮೇಲ್ ಮಾಡಿದ್ರೆ ಅವರು ನಿಮಗೆ ಯಾವತ್ತೂ ರೆಸ್ಪಾಂಡ್ ಮಾಡೋದೇ ಇಲ್ಲ. ಸೊ ಇಮೇಲ್ ಮಾಡಿಬಿಟ್ಟು ವೇಟ್ ಮಾಡಕ್ಕೆ ಹೋಗಬೇಡಿ. ಇಮೇಲ್ ಮಾಡಿದರೆ ಅದ್ರ ಮೇಲೆ ಅವ್ರು ಏನಾದರೂ ನಿಮಗೆ ಸೊಲ್ಯೂಷನ್ ಕೊಡ್ಬೋದು, ಬಟ್ ರೆಸ್ಪಾಂಡ್ ಮಾಡೋದಿಲ್ಲ. ಕಾಲ್ ಮಾಡಿದರೆ ಪಿಕ್ ಮಾಡ್ತಾರೆ. ಸೊ ಜಾಸ್ತಿ ಸಲ ಮಾಡಬೇಕಾಗುತ್ತೆ, 10 ಸಲ 15 ಸಲ, ಆವಾಗ ಪಿಕ್ ಮಾಡ್ತಾರೆ. ಆವಾಗ ಕೂಡ ಗಡ್ ಬಿ ಡಿ ಎಲ್ ಕೇಳಿದರೆ ಕೇಳ್ತಾರೆ, ಇಲ್ಲ ಅಂದರೆ ಇಲ್ಲ. ಈ ರೀತಿ ಏನಾದರೂ ಇಶ್ಯೂ ಬಂದಾಗ ನೀವು ಒಂದು ದಿವಸ ವೇಟ್ ಮಾಡಿ, ಅದಾದಮೇಲೆ ಡೈರೆಕ್ಟ್ ನೀವು ಬೆಂಗಳೂರು ಆಫೀಸ್‌ಗೆ ಹೋಗ್ಬಿಟ್ಟು ಕರೆಕ್ಷನ್‌ನ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಈ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಕೂಡ ಮಾಡಿ. ನಿಮ್ಮ ಕ್ವೆಷನ್‌ಗೆ ನಾವು ರೆಸ್ಪಾಂಡ್ ಮಾಡಿರ್ತೀವಿ. ಕಾಲೇಜ್ ಅಣ್ಣಾ ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಾಯ್ ಬಾಯ್.